ನಮ್ಗೆ ಯಾರು ತುಂಬ ಮೋಸ ಮಾಡಿದಾಗ, ತುಂಬ ನೋವಿನಿಂದ ನಾವು ಶಾಪ ಹಾಕಿದ್ರೆ ಬೇರೆಯವರಿಗೆ ತಟ್ಟುತ್ತಾ ಅಂತ. ಆ ತಪ್ಪನ್ನು ಸ್ವೀಕರಿಸಿ ನಮಸ್ಕಾರ ಸ್ನೇಹಿತರೆ. ಒಬ್ಬರು ಪ್ರಶ್ನೆ ಕೇಳಿದರೆ, ನಮ್ಗೆ ಯಾರು ತುಂಬ ಮೋಸ ಮಾಡಿದಾಗ, ತುಂಬ ನೋವಿನಿಂದ ನಾವು ಶಾಪ ಹಾಕಿದ್ರೆ ಬೇರೆಯವರಿಗೆ ತಟ್ಟುತ್ತಾ ಅಂತ. ನೋಡಿ, ಇದು ತುಂಬ ಸೂಕ್ಷ್ಮವಾದ, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ, ಮನಸ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ತುಂಬ ಮೋಸವಾಗಿ ನೊಂದುಕೊಂಡು ಅವರ ಎದುರುಗಡೆ ನಾವು ಶಾಪ ಹಾಕಿದ್ರೆ ಆ ಶಾಪದ ಬೀಜ ಅವರ ಸುಪ್ತ ಮನಸ್ಸಿಗೆ ಹೋಗುತ್ತೆ. ಆ ಕ್ಷಣ ರಿಸಲ್ಟ್ ಕೊಡದೇ ಇದ್ರೂ ಕೂಡ ಸ್ವಲ್ಪ ದಿನಗಳಾದ ಮೇಲೆ ಅದು ಕಾಡಕ್ಕೆ ಪ್ರಾರಂಭ ಆಗುತ್ತೆ. ಹೇಗೆ ಗೊತ್ತಾ? ಒಂದು ಸರಳವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆತ್ಮಸಾಕ್ಷಿ ಅಂತ, ಈಗ ಒಬ್ಬರು ಪೂಜೆ, ಸಾಧನೆ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಇರೋರು, ಅವ್ರಿಗೆ ಆತ್ಮಸಾಕ್ಷಿ ಬೇರೆ ಥರ ಇರುತ್ತೆ, ಕ್ಲಾರಿಟಿ ಇರುತ್ತೆ ಆತ್ಮಸಾಕ್ಷಿಯಲ್ಲಿ. ಏನಾದರೂ ಕೆಟ್ಟದ್ದು ಮಾಡೋಕ್ಕೆ ಹೋದಾಗ, ಒಬ್ರು ಮೋಸ ಮಾಡೋಕ್ಕೆ ಹೋದಾಗ, ತುಂಬ ಅನ್ಯಾಯ ಮಾಡೋಕ್ಕೆ ಹೋದಾಗ ಅವರ ಮನಸ್ಸು ಎಚ್ಚರಿಸುತ್ತೆ. ಯಾರು ಸಾತ್ವಿಕವಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಇರ್ತಾರೋ ಅವರಿಗೆ. ಅದೇ ಒಬ್ಬ ರಾಜಕಾರಣಿಗೆ, ಭ್ರಷ್ಟಾಚಾರದಲ್ಲಿ ಇರ್ತಕ್ಕಂಥವನಿಗೆ, ಯಾವಾಗಲೂ ಸುಳ್ಳು ಹೇಳೋನಿಗೆ ಆತ್ಮಸಾಕ್ಷಿ ಎಚ್ಚರಿಸಲ್ಲ. ಅದು ಎಚ್ಚರಿಸಿ ಎಚ್ಚರಿಸಿ ಸುಸ್ತಾಗಿ ಸುಮ್ಮನಾಗ್ಬಿಟ್ಟಿರುತ್ತೆ. ಅವರು ಏನೇ ಕರಪ್ಷನ್ ಮಾಡೋಕ್ಕೆ ಹೋದಾಗ ಅವ್ರು ಜಸ್ಟಿಫೈ ಮಾಡ್ಕೊತಾರೆ. ನಾನು ಓಟ್ ಹಾಕ್ಸ್ಕೋಬೇಕಾದ್ರೆ ದುಡ್ಡು ಕೊಟ್ಟಿರ್ತೀನಿ, ಅವ್ರಿಗೆ ಇಷ್ಟು ದುಡ್ಡು ಕೊಟ್ಟೆ, ಅಲ್ಲಿ ಮದುವೆಲಿ ಇಷ್ಟು ದುಡ್ಡು ಕೊಟ್ಟೆ, ಇಷ್ಟು ನಾನು ಖರ್ಚು ಮಾಡಿದೆ, ನನಗೆ ಎಲ್ಲಿಂದ ಬರುತ್ತೆ, ನಾನು ಸಂಪಾದನೆ ಮಾಡಲೇಬೇಕು, ಸೊ ಕಮಿಷನ್ ನಾನು ತಗೊಳ್ಳೇಬೇಕು ಅಂತ ಅವನ ಮನಸ್ಸು ಮಾತಾಡತ್ತೆ. ಆ ಮನಸ್ಸು ಪದೇ ಪದೇ ಮಾತಾಡ್ತಾ ಹೋದಾಗ ಅವನ ಹಣದಲ್ಲಿ, ಅಧಿಕಾರದ ದಾಹದಲ್ಲಿ ತಲ್ಲೀನವಾದಾಗ ಆತ್ಮಸಾಕ್ಷಿ ಸೈಲೆಂಟ್ ಆಗಿಬಿಡುತ್ತೆ. ಅದೇ ಒಬ್ಬ ಚಟಗಾರನಿಗೆ, ಕುಡುಕನಿಗೆ, ಡ್ರಗ್ ಅಡಿಕ್ಟ್ಗೆ, ರೌಡಿಸಮ್ ಮಾಡೋನಿಗೆ, ಕೊಲೆ ಮಾಡೋನಿಗೆ ಆತ್ಮಸಾಕ್ಷಿ ಏನೂ ಹೇಳೋದಿಲ್ಲ, ಸುಮ್ಮನಾಗ್ಬಿಟ್ಟಿರುತ್ತದು. ನೋಡಿ, ಇನ್ನೂ ಸರಳವಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಫಸ್ಟ್ ಟೈಮ್ ನೀವು ಸಿಗರೇಟ್ ಸೇದಿ, ದೇಹ ಬೇಡ ಅನ್ನತ್ತೆ, ಮನಸ್ಸು ಬೇಡ ಅನ್ನತ್ತೆ, ಕೆಮ್ಮು ಬರುತ್ತೆ. ಒಂದು 4 ಸಾರಿ 5 ಸಾರಿ ಸಿಗರೇಟ್ ಸೇದ್ತಾ ಹೋದಾಗ ಕೊನೆಗೆ ಆತ್ಮಸಾಕ್ಷಿ ಸೈಲೆಂಟ್ ಆಗಿಬಿಡುತ್ತೆ. ಆ ಮತ್ತನ್ನು ಮನಸ್ಸು ಅನುಭವಿಸೋಕ್ಕೆ ಪ್ರಾರಂಭ ಮಾಡುತ್ತೆ. ಮೊದಲನೇ ಸಾರಿ ಮಾಡಿದಾಗ 2-3 ಸಾರಿ 4 ಸಾರಿ ಹೇಳ್ತಾ ಹೋಗುತ್ತೆ. ಹೀಗೆ ಯಾರು ಆತ್ಮಸಾಕ್ಷಿಯ ವಿರುದ್ಧವಾಗಿ ನಡ್ಕೋತಾ ಇರ್ತಾರೋ ಅವರಿಗೆ ನೀವು ಶಾಪ ಹಾಕಿದ್ರೆ ಆ ಕ್ಷಣ ಫಲಿಸಲ್ಲ. ಆದರೆ ಶಾಪದ ಬೀಜ ಅವರ ಮನಸ್ಸಲ್ಲಿರುತ್ತೆ, ಸುಪ್ತ ಮನಸ್ಸಿನಲ್ಲಿ. ಅವ್ರು ಯಾವಾಗ ವೀಕ್ ಆಗ್ತಾರೋ ಆಗ ಕಾಡಕ್ಕೆ ಪ್ರಾರಂಭ ಮಾಡುತ್ತೆ. ಮಾನಸಿಕವಾಗಿ, ದೈಹಿಕವಾಗಿ ವೀಕ್ ಆಗ್ತಾರೆ. ಅಂದರೆ ವಯಸ್ಸಾದಾಗ ಅಥವಾ ತುಂಬ ಕಾಯಿಲೆಗಳಿಂದ ಬಳಲಿದಾಗ, ನಾನು ಅನ್ಯಾಯ ಮಾಡಿದೆ, ಇಂಥವ್ರು ಈ ಥರ ಶಾಪ ಹಾಕಿದ್ರು, ನನಗೆ ನೊಂದ್ಕೊಂಡು ಹಾಕಿದ್ರು ಅನ್ನತಕ್ಕಂಥದ್ದು ಮನಸ್ಸು ಎಚ್ಚರಿಸುತ್ತೆ, ಹೇಳಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನೀವು ಶಾಪಲ್ಲಿರುತ್ತೆ, ಅದು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಖಂಡಿತವಾಗಿ ತುಂಬ ನೊಂದ ಮನಸ್ಸಿನಿಂದ ಶಾಪ ಹಾಕಿದ್ರೆ ಒಂದಲ್ಲ ಒಂದು ದಿನ ಕಾಡುತ್ತೆ. ಯಾಕೆಂದರೆ ಮನಸ್ಸಿಗೆ ಯಾವುದಾದ್ರು ಒಂದು ಬೀಜ, ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ, ಬಿದ್ದಾಗ ಅದು ಅಲ್ಲಿರುತ್ತೆ. ಕೆಟ್ಟದಾದರೆ ಗಿಲ್ಟ್ ಅಂತ ಕರಿತೀವಿ. ಅಪರಾಧ ಮನೋಭಾವನೆ
ವೀಕ್ ಆದಾಗ ಹೊರಗಡೆ ಬರುತ್ತೆ, ಕಾಯಿಲೆಯ ರೂಪದಲ್ಲಿ ಕೆಲವ್ರಿಗೆ ಬರುತ್ತೆ. ನೀವು ಶಾಪ ಹಾಕ್ಬಿಟ್ಟಿರ್ತೀರ, ನೀನು ಉದ್ಧಾರ ಆಗಲ್ಲ ಕಣೋ, ನೀನು ಹಾಗೆ ನೀನು ಹೀಗೆ ಅಂತ. ಕೆಲವ್ರ ಮನೆ ಮುಂದ್ಗಡೆ ಎಷ್ಟು ನೊಂದುಕೊಂಡು ಮಣ್ಣನ್ನು ಎರಚಿಬಿಡ್ತಾರೆ. ಅದು ತುಂಬ ಸ್ಟ್ರಾಂಗ್ ಥಾಟ್. ಅದು ಅವನಿಗೆ ಕೇಳಿಸಿದ್ರೆ ಮಾತ್ರ ಅದು. ನೀವು ಸುಮ್ಮನೆ ಕುಳಿತುಕೊಂಡು ಶಾಪ ಹಾಕಿದ್ರೆ ಏನು ಪ್ರಯೋಜನ ಆಗಲ್ಲ. ಯಾರು ನಿಮಗೆ ಅನ್ಯಾಯ ಮಾಡಿರ್ತಾರೋ ಅವ್ರಿಗೆ ಡೈರೆಕ್ಟಾಗಿ ಹೇಳಿದ್ರೆ ಅವ್ರು ಆ ಕ್ಷಣ ಏನೂ ರಿಯಾಕ್ಟ್ ಮಾಡಿಲ್ಲ ಅಂದರೆ ಮನಸ್ಸಿಗಂತೂ ಖಂಡಿತವಾಗಿ ಹೋಗಿರುತ್ತೆ. ನಿಮ್ಗೆ ಯಾರೋ ಅನ್ಯಾಯ ಮಾಡಿರ್ತಾರೆ, ನಿಮ್ಮ ಪಾಡ್ ನೀವು ಕುಳಿತುಕೊಂಡು ಶಾಪ ಹಾಕಿದ್ರೆ ಆ ಥರ ಹೋಗಲ್ಲ, ಡೈರೆಕ್ಟಾಗಿ ಹೇಳಬೇಕು. ಸೊ ನಿಮ್ಗೊಂದು ಸರಳವಾದ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ಮನಸ್ಸಿಗೆ ಹಾಕಿದಂಥ ಬೀಜ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ. ನಾನು ರೀಸೆಂಟಾಗಿ ಶಿವಮೊಗ್ಗ ಕಡೆ ಸುತ್ತಮುತ್ತ ಸ್ವಲ್ಪ ಟ್ರಿಪ್ ಹೋಗಿದ್ದೆ ನಮ್ಮ ಫ್ಯಾಮಿಲಿ ಜೊತೆ. ಅಲ್ಲಿ ನಮ್ಮೊಬ್ಬ ಆತ್ಮೀಯರೊಬ್ರು ಇದ್ರು, ಅವ್ರ ಮೇಲೆ ಉಳ್ಕೊಂಡಿದ್ವಿ. ಅವ್ರು ಹೇಳ್ತಾ ಇದ್ರು, ಒಬ್ಬನಿಗೆ ಜ್ಯೋತಿಷ್ಯ ನೋಡ್ಬಿಟ್ಟು ಜ್ಯೋತಿಷ್ಯ ಹೇಳ್ಬಿಟ್ಟಿದ್ದಾನೆ, ನೀನು ಮಠಾಧಿಪತಿ ಆಗ್ತೀಯಾ ಅಂತ. ಅವನಷ್ಟೇ ಅದು ಮನಸ್ಸಲ್ಲಿ ಇಟ್ಕೊಂಡ, ಪೂಜೆಗಳು ಸ್ಟಾರ್ಟ್ ಮಾಡ್ದ, ಎಲ್ಲ ಮಾಡಿಕೊಂಡು ಮಠಗಳಿಗೆ ಅಲಿಯೋಕ್ಕೆ ಸ್ಟಾರ್ಟ್ ಮಾಡ್ದ. ಮಠಗಳಿಗೆ ಹೋಗಿ ನನಗೆ ದೀಕ್ಷೆ ಕೊಡಿ, ನಿಮ್ಮ ಮಠ ಇಟ್ಕೊಳ್ಳಿ, ಮುಂದಕ್ಕೆ ನಾನು ಮಠಾಧಿಪತಿ ಆಗ್ತೀನಿ, ನನ್ನ ಜಾತಕದಲ್ಲಿ ಈ ರೀತಿ ಯೋಗ ಇದೆ, ಈ ರೀತಿ ಹೇಳಿದ್ದಾರೆ ಅಂತ. ಯಾವ ಮಠದಲ್ಲೂ ಅವನಿಗೆ ಅಷ್ಟು ಸುಲಭವಾಗಿ ಸ್ವೀಕಾರ ಮಾಡಿಲ್ಲ, ಅವನೇನು ಮಠಾಧಿಪತಿ ಆಗಬೇಕು ಅಂತ. ಈ ರೀತಿ ಅಲದು ಏನೇನೋ ಪೂಜೆಗಳೆಲ್ಲ ಮಾಡಿ ಕೊನೆಗೆ ಯಾವ ರೀತಿ ಅವನ ಮನಸ್ಸು ಭ್ರಮೆಗೆ ಹೋಗಿದೆ ಅಂದರೆ ಅವನು ದೇವರ ಜೊತೆ ಮಾತಾಡಿದ್ದಾನೆ. ಸೊ ಆಧ್ಯಾತ್ಮಿಕ ಗ್ರಂಥಗಳನ್ನೆಲ್ಲ ಓದಿ ಅವನು ಅದ್ರ ಬಗ್ಗೆ ಚಿಂತನೆ ಮಾಡಿ ಭ್ರಮೆಯಲ್ಲಿ ದೇವರ ಜೊತೆ ಮಾತಾಡಿದ್ದಾನೆ. ಅವನ ಮನಸ್ಥಿತಿ ಹುಚ್ಚನ ಮಟ್ಟಕ್ಕೆ ಹೋಗಿದೆ, ಹುಚ್ಚ ಆಗ್ಬಿಟ್ಟಿದ್ದಾನೆ ಅವನು, ಈ ಬಿಕಮ್ ಮ್ಯಾಡ್. ಈಗ ನಮ್ಮ ಆತ್ಮೀಯರು ನಾಗರಿಕ ಕೊಡುಗೆಯಲ್ಲಿ ಗಣೇಶ್ ಮೂರ್ತಿಗಳಂತ ಅವರು ಅವನನ್ನು ಕರ್ಕೊಬಂದು ಅವ್ರ ಮನೆಯಲ್ಲಿ ಇಟ್ಕೊಂಡು ಅವನಿಗೆ ಟ್ರೀಟ್ಮೆಂಟ್ ಕೊಟ್ಕೊಂಡು ಅವ್ರು ಮಾತಾಡಿಕೊಂಡು ಅವನು ದೇವಸ್ಥಾನಕ್ಕೆ ಅರ್ಚಕನಾಗಿ ಇದ್ದಾಗ ಅಲ್ಲಿ ಪೂಜೆ ಮಾಡಿಕೊಂಡು ಒಂದೊಂದ್ಸರಿ ಹಾಗೇ ಬ್ರಹ್ಮಾಲೋಕಕ್ಕೆ ಹೋಗ್ತಾ ಇದ್ದ ಅವನು. ಕೊನೆಗೆ ಅಲ್ಲೂ ಕೂಡ ಅವನು ಸಕ್ಸಸ್ ಆಗಿಲ್ಲ, ದೇವಸ್ಥಾನ ಬಿಟ್ಟು ಹೊರಗಡೆ ಹೋದ ಅವನು. ಈಗ ಅವ್ರ ಮನೆಯಲ್ಲಿದ್ದಾನೆ, ಒಂದು ಕತ್ತಲೆ ಕೋಣೆಯಲ್ಲಿ ಹುಚ್ಚನಾಗಿದ್ದಾನೆ. ಆಕ್ಚುಲಿ ಅವ್ನು ಇಂಟರ್ವ್ಯೂ ಮಾಡ್ತೀವಿ, ನಂಗೆ ಟೈಮ್ ಇರಲ್ಲ, ಬನ್ನಿ ಕರ್ಕೊಂಡು ಹೋಗ್ತೀನಿ, ಅವನ ಜೊತೆ ನೀವು ಮಾತಾಡಿ ಅಂತ ಹೇಳಿದ್ರು. ನನಗೆ ಅವಾಗ ಟೈಮ್ ಇಲ್ಲ, ಟ್ರಿಪ್ಪಲ್ಲಿದ್ದೆ. ಒಂದ್ಸರಿ ಹೋಗ್ತೀನಿ, ಇದು ಸತ್ಯ ಘಟನೆ. ಸೊ ಯಾರು ಜ್ಯೋತಿಷ್ಯ ಅವನ ಮನಸ್ಸಿಗೆ ಒಂದು ಥಾಟ್ ಹಾಕಿದ್ರು, ನೀನು ಒಂದು ಮಠಕ್ಕೆ ಮಠಾಧಿಪತಿ ಆಗ್ತೀಯಾ ಅಂತ. ನೋಡಿ, ಆಕ್ಚುಲಿ ಪಾಸಿಟಿವ್ ಕಂಡು ದಟ್ ಇಸ್ ನೆಗೆಟಿವ್ ಥಾಟ್ಸ್. ಅದು ರಿಯಾಲಿಟಿ ಇಲ್ಲ, ಸುಳ್ಳು ಹೇಳಿದ್ರು. ಆ ಸುಳ್ಳು ಅವನ ಮನಸ್ಸಿಗೆ ಹುಚ್ಚನಾಗಿ ಅಲಿತದೆ, ಸತ್ಯ ಘಟನೆ. ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಯಾವುದೇ ರೀತಿಯಾದ ಒಂದು ಯೋಚನೆಯನ್ನ ಬೇರೆಯವರ ಮನಸ್ಸಿಗೆ ನೆಗೆಟಿವ್ ಬಿಟ್ಟರೆ ಅದು ಒಂದಲ್ಲ ಒಂದಿನ ಎಫೆಕ್ಟ್ ಆಗುತ್ತೆ. ಇನ್ನು ನಿಮ್ಗೆ ತುಂಬ ಮೋಸ ಮಾಡಿ ಅನ್ಯಾಯ ಮಾಡಿ ನೀವು ಶಾಪ ಹಾಕಿದ್ರೆ ಅದು ವೆರಿ ಸ್ಟ್ರಾಂಗ್ ಥಾಟ್. ಈ ಥಾಟ್ ಅನ್ನೋದು ಹೇಗೆ ಎಫೆಕ್ಟ್ ಅನ್ನೋದ್ರ ಬಗ್ಗೆ ನಾನು ಅದೊಂದು ಉದಾಹರಣೆ ಕೊಟ್ಟೆ ನಿಮಗೆ, ಅದೊಂದ್ಸರಿ ವಿಡಿಯೋ ಮಾಡಿ ಹಾಕ್ತೀನಿ. ಇದೇ ರೀತಿ ನಿಮ್ಮ ಶಾಪ ಬೇರೆಯವರಿಗೆ ತಟ್ಟುತ್ತೆ. ಕೆಲವರಿಗೆ ಬೇಗ ಆಗುತ್ತೆ, ಕೆಲವ್ರಿಗೆ ನಿಧಾನ ಆಗುತ್ತೆ, ಕೆಲವ್ರ ಮನಸ್ಥಿತಿ ಮೇಲೆ ಆ ಕ್ಷಣ ಹೊರಟಾಗಿರ್ತಾರೆ, ಕೇರೆ ಮಾಡಲ್ಲ. ಆದರೆ ಒಂದಲ್ಲ ಒಂದಿನ ತಟ್ಟುತ್ತೆ. ಸೊ ಈ ಶಾಪಕ್ಕೆ ಒಳಗಾದವರು ಶಾಪದಿಂದ ಮುಕ್ತಿ ಆಗಬೇಕು ಅಂದರೆ ಸರಳ ಸೂತ್ರ, ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಬೇಕು. ನೀವೇನು ಅನ್ಯಾಯ ಮಾಡಿದ್ರೋ ಅದನ್ನು ಸರಿಪಡಿಸ್ಕೋಬೇಕು. ಕ್ಷಮೆ ಕೇಳೋದು ತುಂಬ ಶ್ರೇಷ್ಠವಾದದ್ದು. ಸತ್ಯದ ಅರಿವಾಗಿ ನೀವು ಹೋಗಿ ನಾನು ಮೋಸ ಮಾಡಿದ ಕ್ಷಮಿಸಿ ಅಂತ ಕೇಳಿ, ಆಮೇಲೆ ನೀವು ಧ್ಯಾನ, ಸಾಧನೆ, ಆಧ್ಯಾತ್ಮಿಕತೆಯಲ್ಲಿ ಬದುಕಿದ್ರೆ ನೀವು ಒಳ್ಳೆಯವರಾಗ್ತೀರ. ನೀವೆಷ್ಟೇ ಕೆಟ್ಟವರಾಗಿದ್ರೂ ಕೂಡ ಅದು ರಿಯಲೈಸ್ ಮಾಡಿಕೊಂಡು ಅದನ್ನು ಸರಿ ಮಾಡಿಕೊಂಡ್ರೆ ಯು ಬಿಕಮ್ ಪರ್ಫೆಕ್ಟ್. ಯಾಕೆಂದರೆ ಭೂಮಿ ಮೇಲೆ ಯಾರು ತಪ್ಪು ಮಾಡದೇ ಇರೋರು ಯಾರು ಇರೋಲ್ಲ. ಆ ತಪ್ಪನ್ನು ಸ್ವೀಕರಿಸಿ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿ. ನೀವು ಸ್ವಲ್ಪ ಧ್ಯಾನ, ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡ್ಕೊಂಡ್ರೆ ಆ ಶಾಪದಿಂದ ಮುಕ್ತರಾಗಬಹುದು. ನೀವು ಅವರನ್ನು ಪ್ರೀತಿಸಬೇಕು. ನೀವು ನೋಡಿ, ಪ್ರೀತಿಗೆ ಮಾತ್ರ ಯಾವುದೇ ನಿಬಂಧನೆಗಳಿಲ್ಲ. ನೀವು ಯಾರನ್ನು ಬೇಕಾದ್ರೂ ಪ್ರೀತಿಸ್ಬೋದು.
ಕರುಣೆಗೆ ನಿಬಂಧನೆ ಇಲ್ಲ, ಮಮತೆಗೆ ನಿಬಂಧನೆ ಇಲ್ಲ. ಪ್ರೀತಿ, ಮಮತೆ, ಕರುಣೆ, ವಾತ್ಸಲ್ಯ, ಸೇವೆ ಯಾರಿಗೆ ಬೇಕಾದರೂ ಮಾಡ್ಬೋದು ನೀವು. ಅದು ಕಂಡೀಷನ್ ಇಲ್ಲವೇ ಇಲ್ಲ. ಅದರಿಂದ ನೀವು ಅವರನ್ನು ಕ್ಷಮಿಸಿ ಪ್ರೀತಿಸುವುದು ಶ್ರೇಷ್ಠವಾದ ವಿಧಾನ. ನೋಡಿ ಎಷ್ಟೊಂದು ಸೊಗಸಾಗಿದೆ ಅಂದರೆ, ಅಪರಿಚಿತ ವ್ಯಕ್ತಿಗೆ ನೀವು ಸಹಾಯ ಮಾಡ್ಬೋದು, ಅವ್ರಿಗೆ ಗೌರವಿಸ್ಬೋದು, ಅವ್ರಿಗೆ ಪ್ರೀತಿ ಕೊಡ್ಬೋದು. ಆದರೆ ಯಾವುದೋ ಅಪರಿಚಿತ ವ್ಯಕ್ತಿಗೆ ನಾವು ಶಾಪ ಕೊಡೋಕ್ಕಾಗಲ್ಲ. ಶಾಪ ಕೊಡೋದು ಯಾರಿಗೆ? ನಾವು ಯಾರು ನಮಗೆ ಮೋಸ ಮಾಡಿರ್ತಾರೋ ಅವ್ರಿಗೆ ಮಾತ್ರ. ಆದರೆ ಪ್ರೀತಿ ಆಗಲ್ಲ. ಯಾರನ್ನು ಬೇಕಾದ್ರೂ ಪ್ರೀತಿಸ್ಬೋದು, ಪ್ರೇಮಿಸ್ಬೋದು, ಗೌರವಿಸ್ಬೋದು, ಸೇವೆ ಮಾಡ್ಬೋದು ಅಲ್ವಾ? ಅದಕ್ಕೆ ಪ್ರೀತಿಗೆ ತುಂಬ ಶ್ರೇಷ್ಠವಾದ ಸ್ಥಾನವಿದೆ. ಸೊ ಮನಸ್ಸಿಗೆ ನೆಗೆಟಿವಿಟೀಸ್ ಬಿಟ್ಕೊಂಡಾಗ ಒಬ್ಬರೇ ಇರ್ತಾರೆ, ಒಬ್ಬರೇ ಅವ್ರ ತಲೆ ತುಂಬಿಕೊಂಡಿರ್ತಾರೆ. ಅದೇ ಮನಸ್ಸಿಗೆ ಪ್ರೀತಿನೂ ತುಂಬಿಕೊಂಡಾಗ ಎಲ್ಲರನ್ನೂ ನಾವು ಪ್ರೀತಿಸ್ತೀವಿ, ಗೌರವಿಸ್ತೀವಿ, ಎಲ್ಲ ಸಂಬಂಧಗಳಿಗೂ ನಾವು ಬೆಲೆ ಕೊಡ್ತೀವಿ. ಅದಕ್ಕೆ ಪ್ರೀತಿ ಶ್ರೇಷ್ಠವಾದದ್ದು ಶಾಪಕ್ಕಿಂತ. ಯಾರಾದರೂ ಅನ್ಯಾಯ ಮಾಡಿದಾಗ ಅವ್ರಿಗೆ ಶಾಪ ಆಗ್ತೀವಲ್ಲ, ಉದ್ಧಾರ ಹಾಗೆ ಹೀಗೆ ಅಂತ, ಅದಕ್ಕಿಂತ ಪ್ರೀತಿ ಶ್ರೇಷ್ಠ. ಯಾಕಂದರೆ ಪ್ರೀತಿ ಎಲ್ಲರಿಗೂ, ವಿಶ್ವಕ್ಕೂ, ಮಾನವ ಕುಲಕ್ಕೂ ಸಂಬಂಧಪಟ್ಟದ್ದು. ಶಾಪ, ದ್ವೇಷ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅಲ್ವಾ? ಅರ್ಥ ಮಾಡ್ಕೊಳ್ಳಿ.